ಬರ್ರಿ ಹಂಗೆ ಬರ್ರಿ 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 ಕರಿಬಸವೇಶ್ವರ ಮಹಾರಾಜ್ ಕಿ ಜೈ. ಬರ್ರಿ
ಕಟ್ಟಿಸೊಂದ ಕಳ್ಳ ನಾಯಿ ಆ ಎರಡು ನಾಯಿಗಳು ಹಿಡಿದು ತಂದು ಕೇಸೆ ನಮ್ಮ ಕುಂಬಾರ ಗುಂಡೈನ ಮನೆಗೆ ಹೋಗಿ 12 ವರ್ಷದ ಹಳೆ ಕತ್ಯವನ್ನು ತಂದು ಕತ್ತೆ ಮೇಲೆ ಮೆರೆಸಿದಾತನ ನಿಜ ಶರಣ ಅಂಬಿಗಾರ ಚೌಡಯ್ಯ ಹರದೇವ ವೀರ ಹೋಗಣ ನಡಿಯರಿ ಹರಸುರ ಗ್ರಾಮಕ್ಕ ಹೋಗಣ ನಡಿಯರಿ ಹರಸುರ ಗ್ರಾಮಕ್ಕ ಪಾಟೀಲ್ ಅಂತೇಳಿ ಹರ್ಸೂರು ಮತ್ತು ಅದೇ ರೀತಿಯಾಗಿ ಈ ಹರ್ಸೂರು ಗ್ರಾಮದ ಶ್ರೀ ಕರಿಬಸವೇಶ್ವರ 87ನೇ ಜಾತ್ರಾ ಮಹೋತ್ಸವಕ್ಕಾಗಿ ಶ್ರೀ ಶಿವಕುಮಾರ್ ಮುತ್ಯ ಹೊನಕಿರಣಿಯವರು ಆಗಮಿಸಿ ಈ ಒಂದು ಚಾಲನೆಯನ್ನು ನೀಡಿರ್ತಾರೆ. ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು 14ನೇ ತಾರೀಕಿನಿಂದ ಮತ್ತು 18ನೇ ತಾರೀಕುವರೆಗೆ ಸತತವಾಗಿ 5 ದಿವಸ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಸಿಕೊಂಡು ಮತ್ತು 18ನೇ ತಾರೀಕು ಸಾಯಂಕಾಲ 8 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಮತ್ತು ದಿನಾಂಕ 22ರಂದು 4/2025ರಂದು ಇಳಿಸುವ ಕಾರ್ಯಕ್ರಮ ಇರುತ್ತದೆ. ಮತ್ತು 19ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಮತ್ತು ಸಾಯಂಕಾಲ 5 ಗಂಟೆಗೆ ಜಂಗಿ ಕುಸ್ತಿಯನ್ನು ಕೂಡ ಕಾರ್ಯಕ್ರಮ ನಡೆಯುತ್ತದೆ. ಇದು ಈ ಒಂದು ನಮ್ಮೂರಿನ ಗ್ರಾಮದ ದೇವತೆಯಾಗಿರುವುದರಿಂದ ಸದ್ಭಕ್ತ ಗ್ರಾಮ ಹರ್ಸೂರು ಗ್ರಾಮದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ನಡೆಸಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಸಮಸ್ತ ಈ ಒಂದು ಗ್ರಾಮದಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನತೆಗೂ ಕೂಡ ಈ ಒಂದು ಟ್ರಸ್ಟ್ ಕಮಿಟಿ ವತಿಯಿಂದ ಮತ್ತು ಸಮಸ್ತ ಹರ್ಸೂರು ಗ್ರಾಮದ ವತಿಯಿಂದ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹು ವಿಜೃಂಭಣೆಯಿಂದ ಡೊಳ್ಳು ಕುಣಿತ ಮತ್ತು ಚಿಟ್ಟಹಲಿಗಿ ಭಜನಾ ಒಂದು ಕಾರ್ಯಕ್ರಮವನ್ನು ಮತ್ತು ಎಲ್ಲ ಮಹಿಳಾ ವರ್ಗದವರು ಕೂಡ ಅವರು ಕೂಡ ಈ ಒಂದು ಮಂಗಳಾರತಿಯನ್ನು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. हमारा 400 या 500 साल पुराना ये जो यात्रा है हम सब मिलके करते हैं, हिंदू मुस्लिम सिख ईसाई सब कुछ. आज तक कोई भेदभाव कोई ऐसा कोई बात नहीं है. हमारे यहाँ पे जो मुत्या जी आए हैं तो साल को हमारे जत्रा में आते हैं, सहकार्य करते हैं और सबको दर्शन देके जाते हैं. हमारे हरसुर ग्राम में आज तो कोई लपड़ा टंटा ऐसे यात्रा में कभी नहीं होता है और जो भी होता है वो सब कुछ कुशल मंगल होता है. कोई बातों में दिक्कत नहीं होती है. हमारे करिबसवेश्वर देवस्थान को सब कुछ सहकार्य मिलता है और ये हरसुर ग्राम का कितना भी तुम तारीफ करो कम है. हर मुत्या का हमारे गांव के ऊपर आशीर्वाद है और हमारे पूर्वजों को उन्होंने सहकार्य बहुत कुछ किया हुआ है. आज तक जो चल रहा है वो बहुत कुछ कुशल मंगल चल रहा है. इतना करके मैं अपना 2 बात आपको समाप्त करता हूँ. करिबसवेश्वर महाराज की जय. हम यहाँ पर जो है ये जो हरसुर गांव में ये जो जत्रा होती है वो साल में एक बार होती है और यहाँ पर जो भारत में इस गांव के जहाँ पर रहते हैं वो सभी एक साथ यहाँ पर आते हैं. अभी हम यहाँ पर 25
40 जन जो है मुंबई से आए हैं। तो मुंबई से भी है ना हम ये गांव में इस जत्रा के लिए आए हैं। तो ये साल में बहुत बड़ी जत्रा होती है और बहुत अच्छा लगा। और मुत्या साहब भी यहाँ पर आए हैं और सभी हम मुंबई की तरफ से भी, मुंबई से आए हुए भी सब जन जो जितने भी हैं यहाँ पर प्रार्थना हमारे करी बसवेश्वर महाराज के लिए और उनके इस जत्रा के लिए हम सभी जन आए हैं और हम सभी से प्रणाम। ನಲವೆ ಸುಕ್ಷೇತ್ರ ಶ್ರೀ ಕರಿಬಸವೇಶ್ವರ ಕರ್ತವ್ಯತೆಗೆ ಹಣೆಮಣಿದು ಇವತ್ತಿನ ದಿವಸ ಕರಿಬಸವೇಶ್ವರ 87ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷ ಇದೇ ರೀತಿಯಾಗಿ ಒಳ್ಳೆ ವಿಜೃಂಭಣೆಯಿಂದ ಕರಿಬಸವೇಶ್ವರ ಜಾತ್ರಾ ಪಲ್ಲಕ್ಕಿ ರಥೋತ್ಸವ ನಡೆಯುವುದು, 5 ದಿನಗಳ ಪರ್ಯಂತವಾಗಿ ದಾಸೋಹ ನಡೆಯುವುದು. ಇವತ್ತಿನ ವರ್ಷ ಪರಮ ಪೂಜ್ಯರು ಆಗಮಿಸ್ತಾರೆ. ಇವತ್ತಿನ ದಿವಸ ಶಿವಕುಮಾರ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರ ಒಂದು ಅಮೃತಾಸೆಯಿಂದ ಪಲ್ಲಕ್ಕಿ ಮಹೋತ್ಸವ ಮತ್ತು ಇವರಿನ ಗುರುಗಳಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಕರಿಸಿದ್ದೇಶ ಶಿವಾಚಾರ್ಯರು ಮತ್ತು ಸಿದ್ಧಾರಾಮ ಶಿವಾಚಾರ್ಯರ ಅವರ ಅಮೃತದಿಂದ ಸಿದ್ಧಾರೂಢ ಮಹಾಸ್ವಾಮಿಗಳ ಅಮೃತದಿಂದ ಮಹಾ ಪಲ್ಲಕ್ಕಿ ಮತ್ತು ರಥೋತ್ಸವ ಜರುಗುವುದು. ಈ ಕರಿಬಸವೇಶ್ವರ ಮಹಾನ್ ಪವಾಡವಿದೆ, ಬಹಳ ವರ್ಷಗಳಿಂದ ನಡೀತಾ ಬಂದಿದೆ. ಇಲ್ಲಿ ಜಾತಿ ಭೇದ ಏನೂ ಇಲ್ಲದೆ ಎಲ್ಲ ಬಂಧು ಬಳಗರು ಕರಿಬಸವೇಶ್ವರನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಅವರಲ್ಲಿ ದುಡಿತಾರೆ, ಭಕ್ತಿಯಿಂದ ಅವರ ನಮನ ಪೂರಕ್ಕೆ ಕೆಳಗುತ್ತಾರೆ. ಸದ್ಗುರು ಕರಿಬಸವೇಶ್ವರನ ಮಹಾ ಪ್ರಸಾದ ನಡೆಯುತ್ತದೆ, ಅವನ ಆಶೀರ್ವಾದ ಬಹಳವಿದೆ ಅಂತ ಹೇಳುತ್ತಾ ನಾನು ಕರಿಬಸವೇಶ್ವರರ ಪ್ರಧಾನ ಅರ್ಚಕರಾದ ಶಿವಕುಮಾರ ಸ್ವಾಮಿಗಳು ಹೇಳುವ 2 ಮಾತುಗಳು.
ಸಾಫ್ ಗುಲ್ಬರ್ಗ. ಮುಂದೆ ಶೂಟಿಂಗ್ ಮಾಡ್ತೀನಿ ಹೇಳ್ತೀನಿ. ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿಕೊಂಡು ಎಲ್ಲರ ಸಹಕಾರದಿಂದ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕ ಮಂಡಳಿಯವರೆಲ್ಲ ಕೂಡಿಕೊಂಡು ನಮ್ಮ ಊರಿನಲ್ಲಿ ಒಳ್ಳೆಯ ರೀತಿಯಿಂದ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪಲ್ಲಕ್ಕಿ ಉತ್ಸವ 5 ದಿನಗಳವರೆಗೆ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಇವತ್ತಿನ ದಿವಸ ಕರಿಬಸವೇಶ್ವರ ರಥೋತ್ಸವ ನಮ್ಮ ಆತ್ಮೀಯರಾದ ಪೂಜ್ಯರಾದ ಶ್ರೀ ಶಠಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ನೇತೃತ್ವದಲ್ಲಿ ಇನ್ನೋರ್ವ ಪೂಜ್ಯರ ಸಮ್ಮುಖದಲ್ಲಿ ಊರಿನ ಎಲ್ಲ ಹಿರಿಯರ ಹಾಗೂ ಕಿರಿಯರ ಎಲ್ಲರ ಯುವಕ ಮಂಡಳಿಯವರ ಸಮ್ಮುಖದಲ್ಲಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯ ಹರಸೂರು ಗ್ರಾಮದಲ್ಲಿ ಇಂದು ಕರಿಬಸವೇಶ್ವರ 87ನೇ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಈಗಾಗಲೇ ಮುಕ್ತವಾಯಿತು. ಏನು ಹರಸೂರು ಗ್ರಾಮ ಪರಮಾತ್ಮ ನೆಲೆಸಿರ್ತಕ್ಕಂಥ ಒಂದು ಊರಾಗಿದೆ. ಇದು ಬಹಳ ಇತಿಹಾಸ ಉಳ್ಳತಕ್ಕಂಥ ಒಂದು ಊರು. ಸಾವಿರಾರು ವರ್ಷಗಳ ಪುರಾತನವಾದಂಥ ದೇಗುಲಗಳಿದ್ದಾವೆ ಇಲ್ಲಿ. ಇದು ಸರ್ಕಾರ ಇತ್ತ ಗಮನ ಕೊಟ್ಟು ಆ ಪುರಾತನವಾದಂತಹ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದರ ಜೊತೆಗೆ ಇಲ್ಲಿ ಶರಣ ಮುಕ್ತಿಯವರ ಗದ್ದಿಗೆಯೂ ಕೂಡ ಇದೆ. ಅವರು ಕೂಡ ಪವಾಡ ಪುರುಷರಾಗಿ ಲಿಂಗೈಕ್ಯ ಆಗಿದ್ದಾರೆ. ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈ ಊರಲ್ಲಿ ಆಗಬೇಕು ಅಂತಕ್ಕಂಥ ಅನಿಸಿಕೆ ನಮ್ಮದಾಗಿದೆ. ಇಲ್ಲಿಯ ಒಂದು ಉತ್ಸಾಹ ನೋಡಿದರೆ ಇವತ್ತು ಕೈಲಾಸ ಪರ್ವತದಲ್ಲಿ ನಾವು ಏನು ದೇವತೆಗಳು ಏನು ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಥರ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಜರುಗಿತು. ಭಾಳ ಸಂತೋಷ ಆಯಿತು. ಯುವಕರು ಉತ್ಸಾಹ ಮತ್ತು ಡೊಳ್ಳು ಕುಣಿತ, ಅದರ ಜೊತೆಗೆ ಭಜನಾ ಪದಗಳು, ಹೀಗೆ ಪಲ್ಲಕ್ಕಿ ಮಹೋತ್ಸವದ ಒಂದು ಉತ್ಸಾಹ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಇದು 2ನೇ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿದ್ದೀನಿ. ಭಾಳ ಖುಷಿ ಆಯಿತು. ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು 2 ಮಾತನ್ನು ಮುಗಿಸ್ತೀನಿ. ಭಾಗ್ಯವಂತಿ ಮಾತಾ ಕಿ ಜೈ, ಕರಿಬಸವೇಶ್ವರ ಮಹಾರಾಜ್ ಕಿ ಜೈ.